ರಾಹುಲ್ ಬಂದಿದ್ದ ವಿಷಯನ ಚಿರುಗೆ ಹೇಳಲ್ಲ. ಒಂದು ವೇಳೆ ಹೇಳಿದ್ರೆ ಚಿರು ರಾಹುಲ್ನಂತೂ ಸುಮ್ಮನೆ ಬಿಡಲ್ಲ. ಅವನು ಎಲ್ಲೇ ಇದ್ರೂ ಅವನ್ನ ಹುಡುಕಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಆಗ ಮತ್ತೆ ಇನ್ಯಾವತ್ತೂ ರಾಹುಲ್ ನನ್ನ ಸಹವಾಸಕ್ಕೆ ಬರಲ್ಲ. ಆದರೆ ರಾಹುಲ್ ಏನಾದರೂ ವಿರಾಟ್ ಬಗ್ಗೆ ಚಿರುಗೆ ಹೇಳಿದ್ರೆ, ಅಯ್ಯೋ ಬೇಡ ಬೇಡ, ಸದ್ಯಕ್ಕೆ ನಾನೇನು ಹೇಳಲ್ಲ. ಆಮೇಲೆ ನನ್ನಿಂದ ಚಿರು ಮತ್ತು ವಿರಾಟ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಹಾಳಾಗುತ್ತೆ. ಅದಕ್ಕೆ ನಾನೇ ಕಾರಣ ಆಗ್ತೀನಿ. ಸದ್ಯಕ್ಕೆ ಚಿರುಗೇನು ಹೇಳೋದು ಬೇಡ. ಹೇಗಿದ್ದರೂ ವಿರಾಟ್ ಅವರು ರಾಹುಲ್ಗೆ ವಾರ್ನ್ ಮಾಡಿದ್ದಾರೆ ಅಲ್ವಾ. ಅವನು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಬಂದರೆ ಆವಾಗ ಬೇಕಿದ್ರೆ ಚಿರುಗೆ ಹೇಳಿದ್ರಾಯ್ತು. ಆವಾಗ ಅವನೇ ಎಲ್ಲ ನೋಡ್ಕೋತಾನೆ. ಎಕ್ಸ್ಕ್ಯೂಸ್ ಮೀ ಸರ್. ಮಗಳಿಗೋಸ್ಕರ ಇನ್ನೊಂದು ಮದ್ವೆನೂ ಆಗದೆ ಮಗಳೇ ತನ್ನ ಪ್ರಪಂಚ ಅನ್ಕೊಂಡು ಬದುಕ್ತಿದ್ದಾರೆ. ಅಂತವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಯಾಕೋ ಅರ್ಚನಾ ಅವ್ರನ್ನ ಡ್ರಾಪ್ ಮಾಡಿ ಬಂದಮೇಲೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಲ್ಲ. ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಾ ಇದೆ. ಅವ್ರ ಲೈಫಲ್ಲಿ ನಡೆದಿರೋ ಟ್ರ್ಯಾಜಿಡಿ ಇನ್ಸಿಡೆಂಟ್ಸ್ನೆಲ್ಲ ಕೇಳಿದ್ಮೇಲೆ ಅವ್ರ ಮೇಲಿನ ಸಿಂಪತಿ ಸ್ವಲ್ಪ ಜಾಸ್ತಿನೇ ಆಯಿತು. ಪಾಪ ಅವರೊಬ್ಬರೇ ಇದನ್ನೆಲ್ಲ ಅದೇಗೆ ನಿಭಾಯಿಸ್ತಾರೋ ಏನೋ. ಆದರೂ ಅವ್ರು ತುಂಬ ಗಟ್ಟಿಗಿತ್ತಿ ಅನಿಸುತ್ತೆ. ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡ್ತಾರೆ. ನನ್ನ ಮಗಳು ಅವರನ್ನೇ ಸ್ವಂತ ತಾಯಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಅರ್ಚನಾ ಅವರು ನನ್ನ ಮಾತನ್ನು ಒಪ್ಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ ಅಂತ ನನ್ನ ಮಗಳು ಗೊತ್ತಾದರೆ ಎಷ್ಟು ನೊಂದ್ಕೋತಾರೋ ಏನೋ. ಟೈಮ್ ಬಂದಾಗ ಫೇಸ್ ಮಾಡಿದ್ರೆ ಆಯಿತು. ಅರ್ಚನಾ ಅವ್ರು ಮಲ್ಕೊಂಡ್ರಾ? ಕೇಳೋಣ. ಇವ್ರು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಹಲೋ. ಹಾಂ, ನೀವಿನ್ನೂ ಮನ್ಗಿಲ್ವಾ? ಮಲ್ಗಕ್ಕೆ ನೀವು ಬಿಟ್ರೆ ತಾನೆ. ಅಯ್ಯೋ, ನಾನೇನು ಮಾಡಿದೆ? ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ. ಅಲ್ಲ, ನೀವು ಮನೆಗೆ ಹೋಗಿ ಮನ್ಕೊಂಡ್ರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಇವಾಗ ನನ್ನ ಮನೆಗೆ ಹೋಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಓ, ಮತ್ತೆ ನನ್ನ ಮನೆಗೆ ಬಂದು ಡ್ರಾಪ್ ಮಾಡ್ತೀನಿ. ಹಲೋ, ಅಷ್ಟೊಂದು ಸೀನ್ ಎಲ್ಲ ಕ್ರಿಯೇಟ್ ಮಾಡೋ ನೆಸೆಸರಿ ಇಲ್ಲ. ನಾನು ಆಲ್ರೆಡಿ ಮನೇಲೇ ಇದ್ದೀನಿ. ಓಕೆ, ವೆರಿ ಗುಡ್. ಊಟ ಆಯ್ತು. ನಂದಾಯ್ತಾ ಅಂತ ಕೇಳಲ್ವಾ? ನಾನು ಕೇಳಲ್ಲ. ಯಾಕೋ? ನೀವು ಮಾಡಿರ್ತೀರಾ ಅಂತ ನನಗೆ ಗೊತ್ತು. ಅಲ್ಲ ರೀ, ನನಗೆ ಹಸಿವೆ ಆಗ್ತಾ ಇಲ್ಲ. ನಾನು ನಿಜವಾಗ್ಲೂ ಊಟನೇ ಮಾಡಿಲ್ಲ ಗೊತ್ತಾ. ಸರಿ, ಇವಾಗ ಹಾಗೆ ಮಲ್ಕೊಳ್ಳಿ. ಬೆಳಗ್ಗೆ ತಿಂಡಿ ತಿನ್ನಿ, ಯಾರು ಬೇಡ ಅಂತಾರೆ? ಅಲ್ಲ ರೀ, ಹೊಟ್ಟೆ ತುಂಬಿರೋರು ಆಡೋ ಮಾತಾ ಇದು? ಮತ್ತಿನ್ನೇನು, ನೀವು ಊಟ ಮಾಡಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನೋಡಿ, ಇನ್ಮೇಲೆ ಇಷ್ಟೊತ್ತಲ್ಲೆಲ್ಲ ಫೋನ್ ಮಾಡಬೇಡಿ. ಯಾಕೆ? ನಂಗೆ ಅದಿಷ್ಟ ಆಗಲ್ಲ. ಹೌದಾ? ಹೌದು, ಕೋಪನೂ ಬರುತ್ತೆ. ಐ ಆಮ್ ಸಾರಿ. ಏನು ಇನ್ನೂ ಮಾತಾಡ್ತಾನೆ ಇರ್ತೀರಾ ಅಥವಾ ಕಾಲ್ ಕಟ್ ಮಾಡ್ತೀರಾ? ಮಾಡ್ತೀನಿ. ಓಕೆ, ಗುಡ್ ನೈಟ್, ಬಾಯ್.